ಹೋರಾಟ ಎಲ್ಲ ಚೆನ್ನಾಗಾಯ್ತು. ಯುಗಾದಿ ಎಲ್ಲ ಯುಗಾದಿ ಶುಭಾಶಯ ಚೆನ್ನಾಗಿತ್ತು. ಕ್ಷೇತ್ರದಲ್ಲಿ ಅನೇಕ ಕಾರ್ಯಕ್ರಮಗಳು ಇವತ್ತು ಸಮಯ ನಿಗದಿ ಮಾಡಿದ್ರು. ಕ್ಷೇತ್ರದ ಮುಖಂಡರು ದೇವಸ್ಥಾನದ ಕಾರ್ಯಕ್ರಮಗಳು, ಗೃಹಪ್ರವೇಶಗಳು, ಮತ್ತಷ್ಟು ವೈಯಕ್ತಿಕ ಕಾರ್ಯಕ್ರಮಗಳಿಗೆ ಭೇಟಿ ಕೊಡಕ್ ಆಗಿರ್ಲಿಲ್ಲ ರಾಜ್ಯ ಪ್ರವಾಸದ ಒತ್ತಡದಿಂದ. ಆ ಹಿನ್ನೆಲೆಯಲ್ಲಿ ಇವತ್ತು ಕ್ಷೇತ್ರದ ಕಸ್ಬಾ ಮತ್ತೆ ಕೈಲಾಂಚ ಹೋಬಳಿಗೆ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಭೇಟಿ ಕೊಡ್ಲಿಕ್ಕೆ ಬಂದಿದೆ. ಎರಡು ಕಡೆ ಬೈ ಎಲೆಕ್ಷನ್ ನಡೀತಾ ಇದೆ. ಯಾಕೋ ಜೆಡಿಎಸ್ ಅಂತರ ಕಾಯ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ನಾಮಿನೇಷನ್ಗೆ ಯಾರು ಕೂಡ ಇಲ್ಲ, ಬಹುಶಃ ತಾವು ನೋಡ್ದಂಗಿಲ್ಲ. ನಾನು ಕೂಡ ಡೆಲ್ಲಿನಲ್ಲಿ ಮೊನ್ನೆ ಕುಮಾರಣ್ಣ ಅವ್ರ ಜೊತೆ ಯುಗಾದಿ ಹಬ್ಬವನ್ನ ಅಲ್ಲೇ ಆಚರಣೆ ಮಾಡಬೇಕಾದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಮಟ್ಟದ ನಾಯಕರು ನಿರಂತರವಾಗಿ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಕುಮಾರಣ್ಣ ಅವ್ರದ್ದು ಕೂಡ ಡೈಲಿ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. 30ನೇ ತಾರೀಕು ಬಳಿಕ ಅವರು ಕೂಡ ಉಪಚುನಾವಣೆನಲ್ಲಿ ಹೋಗಿ ಭಾಗಿಯಾಗ್ತಕ್ಕಂಥದ್ನ ತಾವು ಕೂಡ ನೋಡ್ತೀರಿ. ಆದ್ರೆ ಒಂದು ನಮ್ಮ ಈ ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಅಥವಾ ದಾವಣಗೆರೆ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ JDS ನ ನಾಯಕರುಗಳು ಕೂಡ ನಾಮಿನೇಷನ್ ಫೈಲಿಂಗ್ ಆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ರು. ಆಮೇಲೆ ಇಲ್ಲಿ ಯಾವುದೇ ರೀತಿ ಯಾರು ಯಾರನ್ನು ಬಿಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಈಗ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಜನತಾದಳ ಪಕ್ಷ ಇರ್ಬೋದು, ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇಟ್ಕೊಂಡಿದ್ದೀವಿ. ಆರೋಗ್ಯಕರವಾದಂತ ಒಂದು ಸಹಕಾರವನ್ನ ಒಬ್ರಿಗೊಬ್ರು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ರಾಜ್ಯದ ಹಿತದೃಷ್ಟಿಯಿಂದ ಇದು ನಮ್ಮ ಒಂದು ಜವಾಬ್ದಾರಿ ಇದೆ. ಅದನ್ನ ನಾವು ನಿರ್ವಹಿಸ್ತೀವಿ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ನನಗೆ ಒಂದ್ ಅರ್ಥ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಅಥವಾ ಕೇರಳಕ್ಕೆ ಮುಖ್ಯಮಂತ್ರಿಗಳು ಅಂತ. ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಅತಿವೃಷ್ಟಿ ಆಯ್ತು, ಬಹಳ ಧಾರಾಕಾರವಾಗಿ ಮಳೆ ಸುರಿತು, ರೈತರು ಬೆಳೆದಂತ ಬೆಳೆ ಏನಿತ್ತು ಸಂಪೂರ್ಣವಾಗಿ ನಾಶ ಆಯ್ತು. ಆ ಸಂದರ್ಭದಲ್ಲಿ ನಾನು ಬೀದರ್ಗೆ ಹೋಗಿದ್ದೆ, ಯಾದಗಿರಿಗೆ ಹೋಗಿದ್ದೆ, ರಾಯಚೂರ್ಗೆ ಹೋಗಿದ್ದೆ, ಕಲಬುರಗಿಗೆ ಹೋಗಿದ್ದೆ. ಅವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಪರಿಹಾರವನ್ನ ರೈತರಿಗೆ ಕೊಡಿ ಅಂತಕ್ಕಂಥದ್ದು ಕೇಳದಂತ ಸಂದರ್ಭದಲ್ಲಿ ಅವತ್ತು ಪಾಪ ಮಾನ್ಯ ಮುಖ್ಯಮಂತ್ರಿಗಳಿಗೆ ರೈತರ ಕೂಗು ಕೇಳಲಿಲ್ಲ, ನಮ್ಮ ನಾಡಿನ ರೈತರ ಕೂಗು. ಆದ್ರೆ ಇವತ್ತು 10 ಕೋಟಿ ಭೂಕುಸಿತ ಆಗಿ ಏನು ಪಾಪ ಆ ಭಾಗದಲ್ಲಿ ಒಂದಷ್ಟು ಜನಕ್ಕೆ ಸಮಸ್ಯೆಗಳು ಉಂಟಾಯ್ತು. ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು, ಅಲ್ಲಿರ್ತಕ್ಕಂಥ ಸರ್ಕಾರಗಳು ಇದಕ್ಕೆ ಪರಿಹಾರವನ್ನ ಘೋಷಣೆ ಮಾಡ್ಬೇಕಾ ಅಥವಾ ನಮ್ಮ ರಾಜ್ಯದ ಬೊಕ್ಕಸದ ಹಣವನ್ನ ಮತ್ತೊಂದು ರಾಜ್ಯಕ್ಕೆ ಕೊಡ್ತಕ್ಕಂಥದ್ದು ಬಹುಶಃ ಅವರ ಒಂದು ಕುರ್ಚಿಯನ್ನ ಮತ್ತಷ್ಟು ಭದ್ರಪಡಿಸ್ಕೊಳ್ಳೋದಕ್ಕೋಸ್ಕರ ಕೇಂದ್ರದ ನಾಯಕರನ್ನ ಮತ್ತಷ್ಟು ವಿಶ್ವಾಸ ಸಂಪಾದನೆ ಮಾಡಕ್ಕಂತ ನಿಟ್ಟಿನಲ್ಲಿ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳಿಗೆ ತೀರ್ಮಾನ ತಗೊಂಡಿದ್ದಾರೇನೋ ಅಂತಕ್ಕಂಥದ್ದು ನನ್ನ ಭಾವನೆ. ಜಿಟಿಡಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಸರ್, ನನ್ನ ಪಕ್ಷ ಬಿಟ್ಟಿಲ್ಲ, ಮುಂದೆ ಕೂಡ ನಾನು JDS ನಲ್ಲಿ ಸ್ಪರ್ಧೆ ಮಾಡ್ತೀನಿ, ಅದು ಚಾಮುಂಡೇಶ್ವರಿ ಇಲ್ಲಿ ಅದು ಮುಂದೆ ಕಾಲ ಬಂದಾಗ ಎಲ್ಲವೂ ಕೂಡ ನಿರ್ಣಯ ಆಗ್ತದೆ. ಈಗ ಅವ್ರು ಹೇಳದಂತೆ ಕಳೆದ ಚುನಾವಣೆಯಲ್ಲಿ ಜನತಾದಳ ಪಕ್ಷದ ಚಿಹ್ನೆ ಅಡಿ ಮಾನ್ಯ GT ದೇವೇಗೌಡರು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ. ಅಂತಿಮವಾಗಿ ಮುಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನೇನ್ ಇತ್ಯರ್ಥಗಳಾಗಬೇಕು, ತೀರ್ಮಾನಗಳಾಗಬೇಕು, ಪಕ್ಷದ ವರಿಷ್ಠರ ಕೂತ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಕೇಂದ್ರ ಸರ್ಕಾರ ಏತ ನೀರಾವರಿಗೆ ಅಷ್ಟು ಅಂದಿದೆ, ಈಗ ಮೇಕೆದಾಟಿಗೆ ಏನಾದ್ರು ಕೊಡುತ್ತಾ? ಎತ್ತಿನ ಹೊಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆನೆಗುದ್ದಿಗೆ ಬಿದ್ದಂತ ಆ ಒಂದು ಪ್ರಾಜೆಕ್ಟ್ಗೆ ಮತ್ತೊಮ್ಮೆ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸದನದ ಒಳಗಡೆ ಕಲಾಪದಲ್ಲಿ ಅಂಗಲಾಚಿ ಬೇಡದಂತದನ್ನ ಬಹುಶಃ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಆ ಒಂದು ಹಿರಿತನಕ್ಕೆ ಮತ್ತೆ ಅವರ ಒಂದು ಅನುಭವಕ್ಕೆ ಗೌರವ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರದ ನಾಯಕರುಗಳು ಕೇಂದ್ರ ಸರ್ಕಾರದ ಕಡೆಯಿಂದ ಎತ್ತಿನೊಳೆ ಪ್ರಾಜೆಕ್ಟ್ ಏನೋ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಆದ್ರೆ ನೀವು ಇವತ್ತು ಮೇಕೆದಾಟು ವಿಚಾರ ಕೇಳಿದ್ರಿ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರಾಜ್ಯದಲ್ಲಿ ನೀರಾವರಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥ ವಿಚಾರಗಳಲ್ಲಿ ಜನತಾದಳ ಪಕ್ಷ ನಮ್ಮದೇ ಆದಂತ ಕಮಿಟ್ಮೆಂಟ್ ಇಟ್ಕೊಂಡಿದೀವಿ. ಎತ್ತಿನೊಳೆ ಪ್ರಾಜೆಕ್ಟ್ ನಲ್ಲಿ ಆ ಕಮಿಟ್ಮೆಂಟ್ ನಾವು ತೋರಿಸಿದ್ದೇವೆ ಮಾನ್ಯ ದೇವೇಗೌಡರು ಸಾಹೇಬ್ರ ಮೂಲಕ.
ಈಗ ಮೇಕೆದಾಟು ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಇಲ್ಲಿ ಯಾರೋ ಪಾಪ ನಮ್ಮ ಜಿಲ್ಲೆನಲ್ಲೂ ಪಾದಯಾತ್ರೆ ಮಾಡ್ಕೊಂಡು ಉಳ್ಳಾಡ್ಕೊಂಡು ಹೋದ್ರು. ಆದ್ರೆ ಅಂತಿಮವಾಗಿ ಏನಾಯ್ತು, ಮೇಕೆದಾಟಿನ ವಿಚಾರವಾಗಿ ನಾನು ಕೇಳ್ತಕ್ಕಂಥದ್ದು ಇಷ್ಟೇ, ಕೇಂದ್ರ ಸರ್ಕಾರದಿಂದ ಯಾವ ಒಂದು ಸಹಕಾರ ಸಿಕ್ಕಬೇಕು ಮೇಕೆದಾಟಿಗೆ, ಅದು ಮಾನ್ಯ ಕುಮಾರಣ್ಣ ಅವರು, ಮಾನ್ಯ ದೇವೇಗೌಡರು ಸಾಹೇಬರು, ನಮ್ಮ ಪಕ್ಷ ಬದ್ಧ, ಅದು ಕೊಡಿಸ್ತಕ್ಕಂಥದ್ದಕ್ಕೆ ನಾವು ಬದ್ಧ. ಆದ್ರೆ ಇವತ್ತು ಇಲ್ಲೇನು DMK ಮತ್ತೆ ಕಾಂಗ್ರೆಸ್ ಇಬ್ರು ಸೇರಿ ಸರ್ಕಾರ ರಚನೆ ಮಾಡಿದಾರಲ್ಲ ತಮಿಳುನಾಡಿನಲ್ಲಿ, INDA ಮಿತ್ರಕೂಟದಲ್ಲಿ ಇರ್ತಕ್ಕಂಥವ್ರು ಇದೇ ಕಾಂಗ್ರೆಸ್ನ ಪಕ್ಷ. ದಯಮಾಡಿ ಆ ಮುಖ್ಯಮಂತ್ರಿಗೆ, ಇಲ್ಲಿರ್ತಕ್ಕಂಥ ನಮ್ಮ ಉಪಮುಖ್ಯಮಂತ್ರಿಗಳು ಸುಮ್ನೆ ಡೆಲ್ಲಿಗೆ 106 ಸಲ ಪ್ರವಾಸ ಮಾಡೋದಕ್ಕಿಂತ ಒಂದು ಪಾಪ ಪ್ರೈವೇಟ್ ಫ್ಲೈಟ್ ಹಾಕೊಂಡು ಅತ್ಲಾಗ್ ಚೆನ್ನೈಗೆ ಹೋಗಿ ಕೂತ್ಕೊಂಡು DMK ಮುಖ್ಯಮಂತ್ರಿಗಳು ಸ್ಟಾಲಿನ್ ಜೊತೆ ಕೂತ್ಕೊಂಡು ಚರ್ಚೆ ಮಾಡೋ ಒಂದು NOC ತಗೋಬರ್ಲಪ್ಪ. ಅವರೇ ಅಲ್ವಾ ಅಲಯನ್ಸ್ ಪಾರ್ಟ್ನರು, NOC ತಗೊಂಬರ್ಲಿ. ಮಾಣೆ ದಿನವೇ ಕೇಂದ್ರ ಸರ್ಕಾರದಿಂದ ಕ್ಲಿಯರೆನ್ಸ್ ಕೊಡ್ತಕ್ಕಂಥದಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು, ದೇವೇಗೌಡರು ಸಾಹೇಬರು ಹೋರಾಟ ಮಾಡ್ತೇವೆ. ಸರ್, ಈಗ ದೇವೇಗೌಡರನ್ನ ಮತ್ತೆ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ನೇರವಾಗಿ ಆಯ್ಕೆ ಮಾಡಬೇಕು ಅಂತ ಇಂಡಿಯಾ ಪಕ್ಷ ಕೂಡ ತೀರ್ಮಾನ ಮಾಡಿದೆ. ಇಲ್ಲ, ನನಗೆ ಗೊತ್ತಿದ್ದಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೇನು ಹೆಚ್ಚಿನ ಮಾಹಿತಿ ಇಲ್ಲ. ಆದ್ರೆ ಇದೆಲ್ಲವೂ ಕೂಡ ಕೇಂದ್ರದ ನಾಯಕರಿಗೆ ಬಿಟ್ಟಿರ್ತಕ್ಕಂಥ ಚರ್ಚೆ. ಇದು ನನ್ನವರೆಗೂ ಕೂಡ ಈ ಚರ್ಚೆ ಇಲ್ಲಿವರೆಗೂ ನನ್ನ ಗಮನಕ್ಕೆ ಬಂದಿಲ್ಲ. ಈ ಚರ್ಚೆ ನಮ್ಮ ಪಕ್ಷದ ಕಡೆಯಿಂದಾನು ಕೂಡ ಇಲ್ಲಿವರೆಗೂ ನಾವು ಯಾವುದೇ ಚರ್ಚೆ ಮಾಡಿಲ್ಲ. ಮತ್ತೆ ರಾಜ್ಯ ಪ್ರವಾಸ ಮಾಡೋದು ಯಾವಾಗ ಆರಂಭ ಮಾಡಬೇಕು? ಅಲ್ಲ, ಪ್ರವಾಸ ನಿರಂತರವಾಗಿ ನಡೀತಾ ಇದೆ. ನಾಳೆ HD ಕೋಟೆಗೆ ಹೋಗ್ತಾ ಇದ್ದೇನೆ. ಅಲ್ಲಿಂದ ಇನ್ನೂ ಅನೇಕ ಕ್ಷೇತ್ರಗಳು, ಇನ್ನು ನಾನು ಚಳ್ಳಕೆರೆ ಭಾಗಕ್ಕೆ ಹೋಗಿಲ್ಲ, ಇಲ್ಲೆಲ್ಲ ಬೇರೆ ಬೇರೆ ಕ್ಷೇತ್ರಗಳು ಹೋಗ್ತಕ್ಕಂಥದ್ದಿದೆ. ಪ್ರವಾಸ ನಿರಂತರವಾಗಿ ಸಾಗ್ತಾ ಇರ್ತದೆ. ಪಕ್ಷ ಸಂಘಟನೆ ಅಂತಕ್ಕಂಥದ್ದು ನಿಂತು ನೀರಲ್ಲ. ಹಾಗಾಗಿ ಇದು ಒಂದ್ ರೀತಿ ಹರಿತಾ ಇರ್ತಕ್ಕಂಥ ಸಮುದ್ರ ಇದ್ದಂಗೆ. ಸಂಘಟನೆ ದೃಷ್ಟಿಯಿಂದ ನಿಖಿಲ್ ಕುಮಾರಸ್ವಾಮಿ ಪಕ್ಷದ ಕಾರ್ಯಕರ್ತನಾಗಿ ಸದಾ ಕಾಲ ಪಕ್ಷ ಕಟ್ತಕ್ಕಂಥ ನಿಟ್ಟಿನಲ್ಲಿ ಯಾವಾಗಲೂ ತಯಾರಿರ್ತಾರೆ. ಜಿಲ್ಲೆಗೆ ಒತ್ತು ಕೊಡಬೇಕು ಅಂತ ಹೇಳಿ ಕೂಡ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇರುವಂತದ್ದು ಸರ್. ಹೆಚ್ಚಿನ ಅವಕಾಶವನ್ನ ಇಲ್ಲಿಗೆ ಕೊಡಬೇಕು ಅಂತ ಹೇಳಿ. ಸತ್ಯ, ತಪ್ಪೇನಿಲ್ಲ. ಯಾಕೆಂದ್ರೆ ಈ ಜಿಲ್ಲೆಯ ಜನ ಸನ್ಮಾನ್ಯ ದೇವೇಗೌಡರನ್ನ, ಕುಮಾರಣ್ಣನ ರಾಜಕೀಯವಾಗಿ ಅತಿ ಹೆಚ್ಚು ಶಕ್ತಿಯನ್ನ ತುಂಬಿಸಿ ಬೆಳೆಸಿರ್ತಕ್ಕಂಥ ಜಿಲ್ಲೆಯ ಜನತೆ, ಮುಖಂಡರುಗಳು, ಕಾರ್ಯಕರ್ತರು ನಿರಂತರವಾಗಿ ಇತ್ತೀಚಿನ ದಿನಗಳಲ್ಲಿ ನಾನು ಹೆಚ್ಚಾಗಿ ಅವ್ರನ್ನೇನ್ ಭೇಟಿ ಮಾಡಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ಅವರಲ್ಲಿ ಇರ್ತಕ್ಕಂಥ ಭಾವನೆ ಇಷ್ಟೇ, ಹೆಚ್ಚಾಗಿ ನೀವು ರಾಜ್ಯ ಒಂದ್ ಕಡೆ ಇರ್ಬೋದು, ಆದ್ರೆ ಹೆಚ್ಚಾಗಿ ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಈ 4 ಕ್ಷೇತ್ರಗಳಲ್ಲೂ ಹೆಚ್ಚಾಗಿ ನೀವು ಪ್ರವಾಸವನ್ನ ಮಾಡಬೇಕು, ನಮ್ ಜೊತೆ ಇನ್ನೆಚ್ಚು ನಿರಂತರ ಸಂಪರ್ಕವನ್ನ ಇಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ಇವತ್ತು ಕಾರ್ಯಕರ್ತರು ನಮ್ಮ ಮುಂದೆ ಏನಿಟ್ಟಿದ್ದಾರೆ. ಅವರ ಆದೇಶವೇ ಅಂತಿಮ, ಅದಕ್ಕೆ ತಲೆಬಾಗಿ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು.